ಸರ್ಕಾರಿ ಶಾಲಾ ಬಾಲಕಿಯರ ಶೌಚಾಲಯದ ಮೇಲೆ ಕಲ್ಲು ತೂರಾಟ ಮಾಡುತ್ತಿದ್ದ ಪುಂಡರನ್ನ ಪ್ರಶ್ನಿಸಿದ ವಿದ್ಯಾರ್ಥಿಗೆ ಪುಂಡರ ಗುಂಪು ದೊಣ್ಣೆಯಿಂದ ಥಳಿಸಿರುವ ಘಟನೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರಿನಲ್ಲಿ ನಡೆದಿದೆ. ಹುಳಿಯಾರಿನ ಕೆಪಿಎಸ್ ಶಾಲೆಯ ಆವರಣಕ್ಕೆ ನುಗ್ಗಿದ ಪುಂಡರಿಂದ ಈ ಕೃತ್ಯ ಜರುಗಿದ್ದು 10ನೇ ತರಗತಿ ವಿದ್ಯಾರ್ಥಿ ಯಶವಂತ್ ಮೇಲೆ ದೊಣ್ಣೆಯಿಂದ ಹಲ್ಲೆ ಮಾಡಿದ್ದಾರೆ. ಮಧ್ಯಾಹ್ನ ಮೂತ್ರ ವಿಸರ್ಜನೆಗೆ ತೆರಳಿದ್ದ ಯಶವಂತ್ ಈ ವೇಳೆ ಬಾಲಕಿಯರ ಶೌಚಾಲಯದ ಮೇಲೆ ಪುಂಡರು ಕಲ್ಲು ಎಸೆಯುತ್ತಿದ್ದರು. ಇದನ್ನ ಗಮನಿಸಿದ ಯಶವಂತ್ ಪ್ರಶ್ನಿಸಿದ್ದಾನೆ. ಇದಕ್ಕೆ ರೊಚ್ಚಿಗೆದ್ದ ಪುಂಡರಾದ ಹುಳಿಯಾರು ನಿವಾಸಿ ಮೆಹಬೂಬ್ ಶರೀಫ್ ಆತನ ಸಹಚರರು ಶಾಲೆಯ ಆವರಣದಲ್ಲೇ ಅಟ್ಟಾಡಿಸಿಕೊಂಡು ಬಂದು ಹಲ್ಲೆ ಮಾಡಿದ್ದಾರೆ. ನನ್ನ ಹೆಸರು ಯಶವಂತ್ ಅಂತ, KPS ಹುಳಿಯಾರು ಕೆಂಕೆರೆ. ಇಲ್ಲೇ ನಮ್ಮ ಸ್ಕೂಲಲ್ಲಿ ಇವತ್ತು ಶಾರದಾ ಪೂಜೆ ಇತ್ತು. ಅದಕ್ಕೆ ಅಲ್ಲೆಲ್ಲ ಶಾರದಾ ಪೂಜೆ ಎಲ್ಲ ಗ್ರ್ಯಾಂಡಾಗಿ ಮಾಡ್ತಿದ್ರು. ಹಂಗೆ ಊಟಕ್ಕೆ ಬಿಟ್ಟಿದ್ರು. ಆ ಕಾಲಿಡಾರ್ ಟೈಮಲ್ಲಿ ನಾನು ವಾಶ್ರೂಮಿಗೆ ಅಂತ ಹೋಗಿದ್ದೆ. ಅಲ್ಲಿ ಹಿಂಗೆ ಹುಡುಗರೆಲ್ಲ ಅಲ್ಲಿ ಟಾಯ್ಲೆಟ್ ಕಲಿಸ್ತಾರೆ. ಯಾವ ಹುಡುಗರು ಅವರು? ನಿಮ್ಮ ಕ್ಲಾಸ್ಮೇಟ್ಸ್? ಅಲ್ಲ, ಔಟರ್ಸ್ಗಳೆಲ್ಲ ಬಂದು ಕಲ್ಲು ಹೊಡಿತಿದ್ರು ಗರ್ಲ್ಸ್ ಟಾಯ್ಲೆಟ್ ರೂಮ್ನೊಳಗೆ. ಯಾಕೆ ಅಣ್ಣ ಅಂತ ಕೇಳಿದ್ಕೆ ಹಂಗೆ ಹಿಂಗೆ ಅಂತ ಕೆಟ್ಟ ಮಾತು ಬೈದು ಒಂದು ಅಣ್ಣ ಚಾಕು ತೋರಿಸಿದ್ರು. ನಾನು ಸುಮ್ಮನೆ ಯಾಕೆ ಅಂತ, ಯಾವ ಜಾಗದಲ್ಲಿ ಆಗಿದ್ದು? ಅಲ್ಲಿ ಗರ್ಲ್ಸ್ ಟಾಯ್ಲೆಟ್ ಹಿಂದೆ, ಅಲ್ಲಿ ಕಾಲೇಜ್ ಹತ್ರ. ಅದಕ್ಕೆ ನಾನು ಅನ್ಪಡೆ ಸುಮ್ಮನೆ ಬಂದು ಊಟ ಮಾಡೋಣ ಅಂತ ಹೋದೆ. ಅಲ್ಲಿ ಊಟ ಮಾಡತ್ತವ ಎಲ್ಲರೂ ಒಟ್ಟಿಗೆ ಓಡ್ ಬಂದರು. ಹೊಡಿತಾರೆ ಅಂತ ಗೊತ್ತಾಗಿ ಅಲ್ಲಿ ಅಡುಗೆ ಮಾಡೋ ಆಂಟಿಯವ್ರ ಹತ್ರ ಎಲ್ಲ ಹೋದೆ. ಆಂಟಿಯರೆಲ್ಲ ಬೈದು ಸರಿಗೆ ಹೇಳ್ಬೇಕಾಗತ್ತೆ ಹಂಗೆ ಹಿಂಗೆ ಅಂತ ಬೈದಿದ್ದಕ್ಕೆ ಆಮೇಲೆ ಅವರೆಲ್ಲ ಹೋದ್ರು. ಊಟ ಮಾಡಿಕೊಂಡು ಕ್ಲಾಸಿಗೆ ಅಂತ ಹೋಗಿದ್ದೆ. ಕಿಟಕಿ ಹತ್ರ ನಿಂತ್ಕೊಂಡು ಫ್ರೆಂಡ್ ಹತ್ರ ಮಾತಾಡ್ತಿದ್ದೆ. ಹಿಂದೆ ಹಸಿಂದ ಬಂದು ಎಲ್ಲ ಹೇಳ್ಕೊಂಡು 7-8 ಜನ ಸೇರ್ಕೊಂಡು ಒಟ್ಟಿಗೆ ಹೊಡೆದು ಮಿಸ್ ಬಿಡಿಸ್ಕೊಳಕ್ಕೆ ಬಂದರು. ಪಾಪ ಅವರನ್ನು ತಳ್ಳಿ ನನಗೆ ಮತ್ತೆ ಹೊಡೆದು ಆಮೇಲೆ ಎಲ್ಲ ಹೋದರು. ಯಾವುದರಿಂದ ಹೊಡೆದ್ರು? ಕೈಯಲ್ಲೇ ಹೊಡೆದ್ರು. ಆಮೇಲೆ ಮತ್ತೆ ನಮ್ಮ ಸರ್ರು ಎಲ್ಲ ಹುಡುಗರು ಅವ್ರೇನು ಕೈಯಲ್ಲಿ ಹೊಡೆದ್ರೆ? ಕೈಯಲ್ಲೇ ಎಲ್ಲ ತಲೆಗೆ ಹೊಡೆದಿದ್ದು, ಎಲ್ಲೂ ಹೊಡಿಲಿಲ್ಲ. 7-8 ಜನ ಎಲ್ಲ ಸೇರ್ಕೊಂಡು ತಲೆಗೆ ಹೊಡೆದ್ರು. ನಮ್ಮ ಸರ್ರು ಒಬ್ರು ಕರೆದು ಎಲ್ಲಾರನ್ನೂ ನಿಲ್ಲಿಸ್ಕೊಂಡು ಏನ್ರು ಒಬ್ಬನ ಇಟ್ಕೊಂಡಿದ್ರೆ ಆಗ್ತಿಲ್ವೇನೋ ಅಂತ ಎಲ್ಲರಿಗೂ ಬೈದರು. ಹೊಡೆದ್ರು. ಏನು ಚಾಕ್ ಏನಾರು ತೋರಿಸಿದ್ರ? ಇಲ್ಲಿ ಕ್ಲಾಸ್ ಮಾಡಕ್ಕೆ ತೋರಿಸಲಿಲ್ಲ, ಆ ಕಡೆ ತೋರಿಸಿದ್ರು ಚಾಕ್ನ. ನಮ್ಮ ಸರ್ ಬೈದಿದ್ಕೆ ಇನ್ನೊಬ್ರು ಯಾರೋ ಅಲ್ಲಿ ಹುಡುಗರು ಯಾರೋ ಬಂದು ಸರ್ ಕಾಂಪೌಂಡ್ ಹತ್ರ ಕುಂತಿದ್ದಾರೆ ಅಂತ ಹೇಳಿದ್ಕೆ ಎಲ್ಲ ಒಂದು 200-250 ಜನ ಹುಡುಗರು ಎಲ್ಲ ಹೊಡೋದ್ರು ಹಿಡಿಯೋಕ್ಕೆ. ಒಂದು ಅರ್ಧ ಏನಾಯ್ತು ಅಂತ? ಏನೆಲ್ಲ ಲೇಟ್ ಆಗಿದೆ ಅಂತ? ಇಲ್ಲಿ ಕುತ್ತಿಗೆ ಅದೇ ಒಂದು ಅರ್ಧ ಕಿಲೋಮೀಟರ್ ಓಡಿಸ್ಕೊಂಡು ಹೋದ್ರು ಎಲ್ಲ ಹುಡುಗರು. ಒಂದು ಗಂಟೆ ಸಿಗ್ಲಿಲ್ಲ, ಓಡಿಸ್ಕೊಂಡು ಹೋದ್ರು. ಒಬ್ಬ ಮಾತ್ರ ಸಿಕ್ತ. ಇಟ್ಕೊಂಡಿದ್ದಕ್ಕೆ ಕೋಲ್ ತಗೊಂಡು ಕುತ್ತಿಗೆಗೆ ಒಂದು ಹೊಡೆದು, ಕಿಬ್ಬಟ್ಟೆಗೆ ಒಂದು ಹೊಡೆದು ತಪ್ಪಿಸ್ಕೊಳಕ್ಕೆ ನೋಡ್ದ. ಇನ್ನೊಂದು ಅಣ್ಣ ಇದ್ರು ಪಾಪ, ಅಲ್ಲೇ ಓಡಾಡ್ತಿದ್ರು. ಅವ್ರು ಬಂದು ಇಟ್ಕೊಂಡ್ರು. ಅವನಂಗೆ ಹೊಡೆದ್ರು ಪಾಪ. ಅಷ್ಟೊತ್ತಿಗೆಲ್ಲ ಹುಡುಗರೆಲ್ಲ ಬಂದು ಇಟ್ಕೊಂಡಿದ್ದಕ್ಕೆ ಅವನೊಬ್ಬ ಸಿಕ್ತ. ಇನ್ನೆಲ್ಲ ಮಿಕ್ದವರೆಲ್ಲ ಹೊಡೋದ್ರು. ಒಟ್ಟು ಇದರಿಂದ ಹೊಡೆದ್ರು. ಈಗ ಹೆಸರೇನಾದ್ರು ಗೊತ್ತಾ ಹೊಡೆದವ್ರದ್ದು ಅಂತ? ಒಬ್ರು ನೋಡಿಲ್ಲ, ಇವತ್ತೇ ನೋಡಿದ್ದು. ಯಾಕೆ ಅಂತ ಕೇಳಿದ್ಕೆ ಇಷ್ಟೊಂದೆಲ್ಲ ಮಾಡಿ ಗರ್ಲ್ಸ್ ಟಾಯ್ಲೆಟ್ ಕಲ್ಲು ಹೊಡಿತೀರಾ ಯಾಕೆ ಅಂತ ಕೇಳಿದ್ಕೆ ಹಿಂಗಾಯ್ತು. ಯಾಕೆ ಅಂತ ಕೇಳಿದ್ಕೆ ಹಿಂಗೆ ಹೊಡೆದ್ರು. ಈಗೇನು ಕಂಪ್ಲೇಂಟ್ ಯಾರು ಕೊಟ್ಟಿದ್ದೀರಾ? ಕಂಪ್ಲೇಂಟ್ ಅದೇ ಇವಾಗ ಏನು ಮಾಡ್ತಾರೋ ಎಲ್ಲ ಕೇಳಿದ್ದಾರೆ. ಏನು ಮಾಡ್ತಾರೋ ಗೊತ್ತಿಲ್ಲ. ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು? ಹಾಸ್ಪಿಟ್ಲಿಗೆ ಚಿಕ್ಕನಹಳ್ಳಿಗೆ ಹೋಗಿದ್ದೆ, ಬಾಟ್ಲ್ ಹಾಕಿದ್ರು. ಇವಾಗ ಜಸ್ಟ್ ಸರ್ ಜೊತೆ ಬಂದೆ. ಒಟ್ಟಾರೆ ಏನಾಗಬೇಕು ಅಂತೆ? ಒಟ್ಟಾರೆ ಅವ್ರಿಗೆ ಶಿಕ್ಷೆ ಸಿಗಬೇಕು. ತಪ್ಪು ಮಾಡವ್ರೆ. ನಮ್ಮ ಅಕ್ಕ ತಂಗಿರಿಗೆ ಮಾಡಿದ್ರೆ ಹಂಗೆ ಬಿಡ್ತಾರಾ? ಬೇರೆ ಅಕ್ಕ ತಂಗಿರಿಂದ ನಮ್ಮ ಅಕ್ಕ ತಂಗಿ ಇದ್ದಂಗೆ ಅವ್ರಿಗೆ ಶಿಕ್ಷೆ ಸಿಗಬೇಕು ಅಂತ ಹೇಳ್ತೀನಿ. ಹೆಸರು? ಯಶವಂತ್ ಅಂತ. ನನಗೆ ಏನು ಓದ್ತಾರೆ? 10th. ಹುಳಿಯಾರು. ನಮ್ಮ ಮಗ SLC ಓದ್ತಾ ಇದ್ದಾನೆ. ಇವತ್ತು ಶಾರದಾ ಪೂಜೆ ಇತ್ತು, ಸ್ಕೂಲಲ್ಲಿ ಹೋಗಿದ್ದ. ಅಲ್ಲಿ ಸ್ಕೂಲ್ ಹತ್ರ ಏನೋ ಟಾಯ್ಲೆಟ್ ರೂಮ್ ಹತ್ರ ಯಾರೋ ಒಂದು 8 ಜನ ಮಕ್ಕಳು ಗಲಾಟೆ ಮಾಡ್ತಾ ಇದ್ದು, ಕಲ್ಲಲ್ಲಿ ಹೊಡಿತಾ ಇದ್ರಂತೆ ಬಾತ್ರೂಮ್ಗೆ. ಹಾಗಾಗಿ ಇವ್ನು ಕೇಳಿದ್ದಾನೆ, ಯಾಕೆ ಇದು ಯಾಕೆ ಮಾಡ್ತಿದ್ದೀರಾ, ಹಿಂಗೆ ಹೋಗಿ ಬರ್ರಿ ಅಂತ ಗಲಾಟೆ ಮಾಡಿದ್ದಕ್ಕೆ ಅವರು ಇವನ ಮೇಲೆ ಗಲಾಟೆ ಮಾಡಿ ಹೊಡೆಯಕ್ಕೆ ಬಂದಿದ್ದಾರೆ. ಅವಾಗ ಇವನು ಕ್ಯಾಂಪಸ್ ಒಳಗೆ ಓಡಿ ಬಂದಿದ್ದಾನೆ. ಹಂಗಾದ್ರೂ ಅವರು ಒಳಗಡೆ ಬಂದು ಇವನಿಗೆ ಹೊಡೆದು ಸ್ಪೈನಲ್ ಕಾರ್ಡ್ ಊದಿದೆ. ಇಲ್ಲಿಗೆ ಹೊಡೆದಿದ್ದಾರೆ. ಒಂದು 2-3 ಏಟ್ ಇಲ್ಲ ಹೊಡೆದಿದ್ದಾರೆ. ತುಂಬ ಏಟಾಗಿದೆ. ಎಷ್ಟು ಜನ ಇದ್ರು? ಯಾವ್ದ್ರಲ್ಲಿ ಹೊಡೆದ್ರು? 8 ಜನ ಇದ್ದಂತೆ. ಒಂದು ದೊಣ್ಣೆಲಿ ಇಲ್ಲಿ ಹೊಡೆದಿದ್ದಾರೆ. 8 ಜನ ಮಕ್ಕಳಂತೆ. ಅದರಲ್ಲಿ ಒಬ್ಬ ಏನೋ ಹೊಡಿಲಿಲ್ವಂತೆ. 7 ಜನ ಹೊಡೆದಿದ್ದಾರೆ. ಯಾವ್ದ್ರಲ್ಲಿ? ದೊಣ್ಣೆಲಿ ಏನೋ ಹೊಡೆದ್ರಂತೆ. ಆಮೇಲೆ ಚಾಕು ತಗೊಂಡು ಕಿತ್ಬಿಡ್ತೀವಿ, ಬಾರೋ ನೀನು ಆಚೆ, ನೀನು ನೋಡ್ಕೊತೀವಿ, ಹಾಗೆ ಹೀಗೆ ಅಂತ ಏನೋ ಬೆದರಿಕೆ ಹಾಕಿದ್ದಾರೆ. ಹಂಗಾಗಿ ಇವನು ಎದ್ರುಬಿಟ್ಟು ಒಳಗಡೆ ಓಡಿ ಬಂದಂತೆ. ಆದರೂ ಬಿಟ್ಟಿಲ್ಲ, ಒಳಗಡೆನೆ ಬಂದು ಹೊಡೆದಿದ್ದಾರೆ. ಇಲ್ಲ ಸರ್, ಅವರು ಹೊರಗಡೆ, ಅವರು ಆ ಸ್ಕೂಲಲ್ಲಿ ಓದಿರೋ ಮಕ್ಕಳು ಅಲ್ಲ, ಆ ಸ್ಕೂಲಿಗೆ ಸಂಬಂಧಪಟ್ಟವರು ಅಲ್ಲ, ಹೊರಗಡೆ ಹುಡುಗರು. ಟೀಚರ್ಸ್ ಬಿಡಿಸ್ಕೊಂಡ್ರು ಸಮೇತ ಟೀಚರ್ನು ಸ್ವಲ್ಪ ಇದು ಮಾಡಿ ಅವ್ರನ್ನೂ ಎಳೆದು ಹೊಡೆದಿದ್ದಾರೆ ಸರ್. ಇವನಿಗೆ ತುಂಬ ಹಲ್ಲೆ ಮಾಡಿದ್ದಾರೆ. ತುಂಬ ಏಟಾಗಿದೆ ಅವನಿಗೆ. ಈಗ ಒಟ್ಟಾರೆ ಏನಾಗಬೇಕು ಅಂತ ಸರ್? ನ್ಯಾಯ. ನಮ್ಮ ಮಕ್ಕಳಾದ್ರೆ ಬೇರೆಯವ್ರ ಮಕ್ಕಳಾದ್ರೆ ಆ ಏಟು ತಲೆಗೆ ಬಿದ್ದಿರೋ ನನ್ನ ಮಗ ಇವತ್ತಿರ್ತಾ ಇರಲಿಲ್ಲ ಅಲ್ಲವರ. ನ್ಯಾಯ ಎಲ್ಲರಿಗೂ ಒಂದೇನೆ, ನ್ಯಾಯ ದೊರಕಿಸ್ಕೊಡ್ಲಿ ಅಷ್ಟೇ. ಇನ್ನು ಬೇರೆ ಮಕ್ಕಳಿಗೆ ಆ ಥರ ಆಗ್ದಂಗೆ ಇರಲಿ ಅಂತ ಅಷ್ಟೇ ನನ್ನ ಆಸೆ. ಓಕೆ ಸರ್. ಹೆಸರು?
ಶಶಿರೇಖಾ ಅಂತ ನಮ್ಮ ಹೆಸರು. ಕಂಪ್ಲೇಂಟ್ ಯಾರು ಕೊಟ್ಟಿದ್ದಾರೆ? ಸರ್ FIR ಆಗಿದೆ, ಸ್ಕೂಲಿಂದಲೇ ತೊಗೊಂಡಿದ್ದಾರೆ. ನಾವು ಒಂದು ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಇಟ್ಕೊಂಡಿದ್ದೀವಿ. ಸ್ಕೂಲಿಂದ FIR ಮಾಡಿದ್ದಾರೆ. ನಾನು ಒಂದು ಕಂಪ್ಲೇಂಟ್ ಕೊಡ್ತೀನಿ ಸರ್. ನನ್ನ ಮಗನ ಜೀವದ ಮೇಲೆ ನಾಳೆ ದಿವಸ ಎಲ್ಲಾದರೂ ಏನಾದರೂ ಮಾಡಿದ್ರೆ ಹಂಗಾಗಿ ಭಯ ಇದೆ. ನಾನು ಒಂದು ಕಂಪ್ಲೇಂಟ್ ಕೊಡ್ತೀನಿ ಸರ್. ಓಕೆ ಸರ್. ಘಟನೆಯಲ್ಲಿ ವಿದ್ಯಾರ್ಥಿ ಯಶವಂತ್ಗೆ ಬೆನ್ನು ಹಾಗೂ ತಲೆಗೆ ತೀವ್ರ ಪೆಟ್ಟು ಬಿದ್ದಿದ್ದು ಚಿಕ್ಕನಾಯಕನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಶಾಲಾ ಆಡಳಿತ ಮಂಡಳಿ ವತಿಯಿಂದ ಹುಳಿಯಾರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಮೆಹಬೂಬ್ ಶರೀಫ್ ಹಾಗೂ ಆತನ ಸಹಚರ ಒಟ್ಟು 7 ಜನರ ವಿರುದ್ಧ ದೂರು ದಾಖಲಾಗಿದೆ. ದೂರು ದಾಖಲಾದ ಬೆನ್ನಲ್ಲೇ 5 ಪುಂಡರನ್ನ ಪೊಲೀಸರು ಬಂಧಿಸಿದ್ದು ಇಬ್ಬರಿಗಾಗಿ ತೀವ್ರ ಶೋಧ ಕಾರ್ಯ ನಡೆಸುತ್ತಿದ್ದಾರೆ.